ನಮ್ಮ ಭಾರತ ಬಹುಸಂಸ್ಕೃತಿಗಳ ತವರೂರು. ಸಂಪ್ರದಾಯಗಳ ಪಾಲನೆಯಲ್ಲಿ ಇಡೀ ಪ್ರಪಂಚಕ್ಕೆ ಮಾದರಿ ನಮ್ಮ ದೇಶ ಭಾರತ. ಈ ದೇಶದಲ್ಲಿ ಮದುವೆ ಸಂಬಂಧಿಸಿದ ಶಾಸ್ತ್ರಗಳು ಒಂದು ರಾಜ್ಯಕ್ಕಿಂತ ಮತ್ತೊಂದರಲ್ಲಿ ಭಿನ್ನ. ಇದೀಗ ಒಂದು ಊರಿನಲ್ಲಿ ಮಹಿಳೆಯರು ಮದುವೆಯಾದ ಹೊಸತರಲ್ಲಿ 1 ವಾರಗಳ ಕಾಲ ಬಟ್ಟೆ ಧರಿಸದಿರುವ ಪದ್ಧತಿ ಇದೆ. ಇದು ಯಾವ ಊರು, ಯಾವ ರಾಜ್ಯದಲ್ಲಿದೆ ಅಂತ ಕೇಳ್ತೀರಾ? ಹೋಲ್ಡ್ ಆನ್ ಪ್ಲೀಸ್. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗದಿದ್ದಲ್ಲಿ ಕೆಳಗಿನ ಬಟನನ್ನು ಒತ್ತುವ ಮೂಲಕ ಸಬ್ಸ್ಕ್ರೈಬರ್ ಆಗಿ, ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಒತ್ತುವ ಮೂಲಕ ಎಲ್ಲ ನೋಟಿಫಿಕೇಷನ್ಗಳನ್ನು ಪಡೆಯಿರಿ. ವಿಚಿತ್ರ ಅನಿಸಿದ್ರೂ ಇದು ನಿಜ. ಈ ಊರಲ್ಲಿನ ಮಹಿಳೆಯರು ಮದುವೆಯಾದ 1 ವಾರದವರೆಗೆ ಮೈಮೇಲೆ ಯಾವುದೇ ಬಟ್ಟೆಯನ್ನು ಧರಿಸುವಂತಿಲ್ಲ. ಹಿಮಾಚಲ ಪ್ರದೇಶದ ಮಣಿಕರ್ಣ ಕಣಿವೆಯ ಪಿನಿ ಎಂಬ ಗ್ರಾಮದಲ್ಲಿ ಈ ಆಚರಣೆ ಚಾಲ್ತಿಯಲ್ಲಿದೆ. ಇಂತಹ ವಿಭಿನ್ನವಾದ ಸಂಪ್ರದಾಯದ ಬಗ್ಗೆ ಕೇಳಿ ಜನರು ಸರ್ಪ್ರೈಸ್ ಆಗ್ತಿದ್ದಾರೆ. ಮಹಿಳೆಯರನ್ನು ಹೊರತುಪಡಿಸಿ ಪುರುಷರಿಗೆ ವಿಶೇಷ ನಿಯಮಗಳಿವೆ. ಪುರುಷರು ಕೂಡ ಅದನ್ನು ಕಡ್ಡಾಯವಾಗಿ ಪಾಲಿಸಬೇಕಿದೆ. ಮದುವೆಯಾದ ನವವಧು 1 ವಾರದವರೆಗೆ ಯಾವುದೇ ಬಟ್ಟೆಯನ್ನು ಧರಿಸದೇ ಇರುವುದು ಒಂದು ಕಡೆಯಾದರೆ, ಈ ಅವಧಿಯಲ್ಲಿ ಪುರುಷರು ಅಂದರೆ ನವವರ ಕೂಡ ಮದ್ಯಪಾನ ಮಾಡುವಂತಿಲ್ಲ. ಅಂದರೆ ಮದುವೆಯಾದ ಹೊಸ ಗಂಡು ಯಾವುದೇ ಕಾರಣಕ್ಕೂ 1 ವಾರಗಳ ಕಾಲ ಮದ್ಯವನ್ನು ಮುಟ್ಟುವಂತೆಯೇ ಇಲ್ಲ. ವಧುವರರು ಈ ವಿಧಿಗಳನ್ನು ಅನುಸರಿಸಿದರೆ ಅವರಿಗೆ ದಾಂಪತ್ಯದಲ್ಲಿ ಅದೃಷ್ಟ ಬರುತ್ತದೆ ಎಂದು ಇಲ್ಲಿನ ಹಿರಿಯರು ನಂಬಿಕೆ ಹೊಂದಿದ್ದಾರೆ. ಈ ವಿಚಾರ ಕೇಳಿ ಹಲವರು ಹುಬ್ಬೇರಿಸಿದರೆ, ಇನ್ನೂ ಈ ರೀತಿ ಆಚರಣೆ ಚಾಲ್ತಿಯಲ್ಲಿದೆಯಾ, ನಾವು ಒಂದ್ಸರಿ ನೋಡ್ಬೋದು ಅಂತ ಕೆಲವರು ಹುಬ್ಬೇರಿಸ್ತಾ ಇದ್ದಾರೆ. ಆದರೆ ಅಂಥ ಆಸೆ ನೆರವೇರೋದಿಲ್ಲ. ಹಿಮಾಚಲ ಪ್ರದೇಶ ಅತ್ಯಧಿಕ ಟೂರಿಸ್ಟ್ಗಳನ್ನು ಆಕರ್ಷಿಸೋ ರಾಜ್ಯ. ಅಲ್ಲಿನ ಮಣಿಕರ್ಣಿಕಾ ಪ್ರದೇಶದ ಮಿನಿ ಗ್ರಾಮ ಕೂಡ ಇದೇ ಟೂರಿಸ್ಟ್ ಆಕರ್ಷಣೀಯ ಕೇಂದ್ರಗಳಲ್ಲಿ ಒಂದಾಗಿದೆ. ಆದರೆ ಈ ಪದ್ಧತಿ ನಡೆಯೋ ದಿವಸದಿಂದ 5 ದಿನದವರೆಗೆ ಇಲ್ಲಿ ಪ್ರವಾಸಿಗರಿಗೆ ನಿಷಿದ್ಧ ಇರುತ್ತೆ. ಅದೇ ರೀತಿ ಈ ಗ್ರಾಮದ ಪುರುಷರಾಗಲಿ ಮಹಿಳೆಯರಾಗಲಿ ಆ ಸಮಯದಲ್ಲಿ ಹೊರಗೆ ಹೋಗುವಂತಿಲ್ಲ, ಕಾಲಿಡುವಂತಿಲ್ಲ.